ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಿದ್ದೇನೆ. ಭಕ್ತಿಧಾಮದ ಬಗ್ಗೆ ಚರ್ಚೆಗೆ ಒಳಗಾದಾಗ ನಮ್ಮ ಅರಿವಿಗೆ ಬಂದ ಸ್ಥಳವೇ ಹಾಸನ ಜಿಲ್ಲೆಯ ತುದ್ದ ಹೋಬಳಿಯ ಮುದಿಗೆರೆ. ದಟ್ಟ ತೋಟಗಳ ಮಧ್ಯೆ ಇರ್ತಕ್ಕಂತಹ 800 ವರ್ಷಗಳ ಇತಿಹಾಸ ಹೊಂದಿದ್ದ ದೇವಾಲಯ ಕರ್ನಾಟಕದ ರಾಜಮನೆತನವಾದ ಹೊಯ್ಸಳ ರಾಜರಿಂದ ಮಾಡಲ್ಪಟ್ಟಿತ್ತು. ಆ ದೇವಾಲಯ ಕಾಲಕ್ರಮೇಣ ನಶಿಸಿ ಹೋಗಿದ್ದರಿಂದ ಜಿ.ಕೆ. ಅನಂತರಾಮು ಅಯ್ಯಂಗಾರ್ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತಾರೆ. 45 ಜನ 15 ವರ್ಷ ಈ ದೇವಾಲಯವನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡಿರುತ್ತಾರೆ. ದೇವಾಲಯದ ಮುಂಭಾಗ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು, ದೇವಾಲಯದ ಗೋಡೆಗಳಲ್ಲಿ ಗಣಪತಿಗೆ ಹೇಗೆ ಆನೆ ಮುಖ ಬಂತು ಎಂಬುದನ್ನು ಸಂಪೂರ್ಣವಾಗಿ ಕೆತ್ತಿರುತ್ತಾರೆ. ಶಿಖರದ ಮೇಲೆ ಗಣಪತಿ ಅಷ್ಟೋತ್ತರ ಅಂದರೆ 108 ಅವತಾರಗಳನ್ನು ಕೆತ್ತನೆ ಮಾಡಿರುವುದನ್ನು ನೀವು ಕಾಣಬಹುದು. ಶಿವನ ಗರ್ಭಗುಡಿಯ ಮುಂದೆ ನಂದಿ ಹಿಂಭಾಗದಲ್ಲಿ ಸಮುದ್ರ ಮಂಥನದ ಚಿತ್ರವನ್ನು ನೀವು ಕಾಣಬಹುದು. ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ಶಿವದೇವರು ನೆಲೆಸಿರುತ್ತಾರೆ. ದೇವಾಲಯವು ಐತಿಹಾಸಿಕತೆ ಹೊಂದಿದ್ದು ಭಕ್ತಿ ಹಾಗೂ ಪ್ರಶಾಂತತೆಗೆ ಮನೆ ಮಾಡಿದೆ. ಗರ್ಭಗುಡಿಯಲ್ಲಿ ನೀವು ಗಂಟೆ ಶಬ್ದ ಮಾಡಿದರೆ ಸ್ಪಷ್ಟವಾದ ಓಂಕಾರವನ್ನು ನೀವು ಆಲಿಸಬಹುದು. ದೇವಾಲಯದ ಎಡಭಾಗದಲ್ಲಿ ನೀವು ನವಗ್ರಹ ದೇವಾಲಯಗಳನ್ನು ಕಾಣಬಹುದು. ದೇವಾಲಯದ ಹಿಂಭಾಗದಲ್ಲಿ ಸಪ್ತ ಮಾತೃಕೆ ದೇವಾಲಯಗಳು ಉಂಟು. ಮಹಿಷಾಸುರನ ಮರ್ದನಕ್ಕೋಸ್ಕರ 7 ಅವತಾರಗಳನ್ನು ತೆಗೆದುಕೊಂಡಂತಹ ತಾಯಿಯ ದರ್ಶನ ಮಾಡಬಹುದು. ದೇವಾಲಯದ ಮುಂಭಾಗದಲ್ಲಿ ಉದ್ಯಾನವನವಿದ್ದು ಹಳೆ ಶಾಸನವಿಟ್ಟು ನಶಿಸಿ ಹೋಗುತ್ತಿದ್ದ ದೇವಾಲಯದ ಬಾಗಿಲನ್ನು ಇಟ್ಟಿರುತ್ತಾರೆ. ಈ ದೇವಾಲಯದ ಪೂರ್ಣ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿರುತ್ತೇನೆ. ದಯವಿಟ್ಟು ಎಲ್ಲರೂ ಒಂದು ಬಾರಿ ನೋಡಿ. ಧನ್ಯವಾದಗಳು.